ನಮಸ್ಕಾರ ದೇವರು ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಫ್ರೆಂಡ್ಸ್, ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇವತ್ತು ನಾನು ಬಂದಿದ್ದೀನಿ ಗೌಡ್ಗೆರೆ. ನನ್ನ ಯೂಟ್ಯೂಬ್ ಚಾನಲ್ನ ಥಂಬ್ನೈಲ್ ನೋಡಿದರೆ ನಿಮಗೆಲ್ಲ ಗೊತ್ತಾಗಿರುತ್ತೆ. ಬಹಳ ಸುದ್ದಿ, ಹಾಗೆ ಭಾಳ ಸರ್ಚ್ ಆಗ್ತಿರುವಂಥ ದೇವಸ್ಥಾನ ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕಂದರೆ ಅಷ್ಟೊಂದು ಫೇಮಸ್ ಆಗಿರುವಂಥ ದೇವಸ್ಥಾನ ಇದು. ನೀವೆಲ್ಲರೂ ನೋಡಿರ್ತೀರ ಈ ರೀಲ್ಸಲ್ಲಿ. ಮಂಡ್ಯ ಮೈಸೂರು ಜನತೆಗಂತೂ ಗೊತ್ತಿರುತ್ತೆ ಈ ದೇವಸ್ಥಾನ ಕಂಪ್ಲೀಟಾಗಿ. ಬಟ್ ನಮ್ಮ ಕಡೆ ಜನರಿಗೆ ಇದನ್ನ ಕೇವಲ ರೀಲ್ಸಲ್ಲಿ ನೋಡಿರ್ತಾರೆ. ಸೊ ಅದಕ್ಕೋಸ್ಕರ ನಾನು ಇವತ್ತು ಬಂದಿದ್ದೀನಿ ಗೌಡ್ಗೆರೆಗೆ. ಬಹಳ ವಿಶೇಷವಾದ ದೇವಸ್ಥಾನ ಇದು. ಹಾಗೆ ಈ ದೇವಸ್ಥಾನದಲ್ಲಿ ಇರುವಂಥ ಮೂರ್ತಿಯು ಪಂಚಲೋಹದ ಮೂರ್ತಿ. ಇದು ನೋಡ್ಬೋದು ಎಷ್ಟೊಂದು ಕ್ರೌಡ್ ಇದಂತೆ. ಸ್ಟಾರ್ಟಿಂಗ್ ನಾವು ಹೋಗುವಾಗಲೇ ಸಿಗುತ್ತೆ ಎಡಬದಿಗೆ ಒಂದು ನವಗ್ರಹ ದೇವಸ್ಥಾನ, ಹಾಗೆ ಗಣಪತಿ ದೇವಸ್ಥಾನ. ಹಾಗೆ ಮುಂದ್ಗಡೆ ಹೋದರೆ ನಿಮಗೆ ಬಲಬದಿಯಲ್ಲಿ ರಾಶಿ ತೆಂಗಿನಕಾಯಿಗಳು ಕಟ್ಟಿರೋದನ್ನ ನೋಡ್ತಾ ಇರ್ಬೋದು. ತುಂಬ ರಶ್ ಇತ್ತು. ಹೇಗೋ ಮಾಡಿ ವಿಡಿಯೋ ಮಾಡಿದ್ದೀನಿ. ವಿಡಿಯೋದಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ವಿಡಿಯೋದ ಮುಂದುವರಿಸ್ತಾ ಇದ್ದೀನಿ. ನೋಡ್ಬೋದು, ಈಗ ನೀವು ಬಲಗಡೆ ನಿಮಗೆ ಎಲ್ಲೇ ನೋಡಿದರಲ್ಲಿ ತೆಂಗಿನಕಾಯಿದೆ ರಾಶಿ. ಈ ದೇವಸ್ಥಾನದ ಮೇನ್ ವಿಶೇಷತೆ ಶುರುವಾಗೋದೇ ತೆಂಗಿನಕಾಯಿಯಿಂದ. ಈ ತೆಂಗಿನಕಾಯಿಗೂ ಮತ್ತು ಈ ದೇವಸ್ಥಾನಕ್ಕೂ ಒಂದು ಸಂಬಂಧವಿದೆ. ಎಲ್ಲ ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಳ್ತಾ ಹೋಗ್ತೀನಿ. ಇವಾಗ ಮುಂದ್ಗಡೆ ಒಂದು ಶಿವನ ದೇವಸ್ಥಾನ ಇದೆ, ಅದರ ಮುಂದ್ಗಡೆ ಒಂದು ನಂದಿ ಇದೆ. ನೋಡ್ಬೋದು, ಭಕ್ತಾದಿಗಳು ನಂದಿಯ ಕಿವಿಯಲ್ಲಿ ತಮ್ಮ ಮನಸ್ಸಿನಲ್ಲಿರುವ ಇಚ್ಛೆಗಳನ್ನೆಲ್ಲ ಸಂಕಲ್ಪಗಳನ್ನೆಲ್ಲ ಹೇಳ್ಕೊತಾ ಇದ್ದಾರೆ. ಹಾಗೆ ಸ್ವಲ್ಪ ಮುಂದ್ಗಡೆ ಹೋದರೆ ನಮಗೆ ಮೇನ್ ದೇವಸ್ಥಾನ ಅಂದರೆ ಚಾಮುಂಡೇಶ್ವರಿ ತಾಯಿಯ ಮೂಲ ವಿಗ್ರಹಕ್ಕೆ ಹೋಗುವಂಥ ದಾರಿ ಇದು. ನೀವು ಆ ಕಡೆಯಿಂದ ಬಂದರೆ ನಿಮಗೆ ದೊಡ್ಡ ವಿಗ್ರಹ ಇದೆಯಲ್ಲ ಅದು ನೋಡ್ಬೋದು. ಸೊ ನೀವು ಅಲ್ಲೊಂದು ಮಂಟಪ ನೋಡ್ತಾ ಇರ್ಬೋದು. ಈ ಕಡೆ ದೇವಿಯ ಒಂದು ಮಂದಿರ, ಹಾಗೆ ನಾನು ಈ ಕಡೆ ಕ್ಯಾಮ್ರಾ ತೋರಿಸ್ತಾ ಇದ್ದೀನಿ ನೋಡಿ. ಈ ಮಂಟಪ ಇದು ಬಂದುಬಿಟ್ಟು ನಂದಿ ಮಂಟಪ, ಅಂದರೆ ಬಸವಣ್ಣವರ ಒಂದು ಗದ್ದಿಗೆ. ಇದರ ಮೇಲ್ಗಡೆ ಒಂದು ಸ್ಟ್ಯಾಚು ಕೂಡ ಇದೆ ಬಸವಪ್ಪರದ್ದು. ಇದು ಲೈನು ದೇವಸ್ಥಾನದ್ದು. ಇನ್ನೂ ತುಂಬ ಒಳಗಡೆ ಇದೆ. ನಾನು ತೋರಿಸ್ತೀನಿ ಯಾವ ಥರ ಇದೆ ಅಂತೇಳಿ. ನಾನು ಅರ್ಧ ಲೈನ್ ನೋಡೇ ಒಂದು ಸಲ ಟೆನ್ಷನ್ ಆಗಿಬಿಡ್ತು. ಯಾವಾಗಪ್ಪ ನಮಗೆ ದೇವ್ರ ದರ್ಶನ ಆಗೋದು ಅಂತೇಳಿ. ನೋಡ್ಬೋದು ನೀವು. ಇದಿಷ್ಟು ಅಲ್ಲದೆ ಕೆಳಗಡೆ ಲೈನ್ ಸ್ಟಾರ್ಟ್ ಆಗುತ್ತೆ. ಯಾವ ರೇಂಜಲ್ಲಿದೆ ಅಂತ ತೋರಿಸ್ತೀನಿ ನೋಡಿ. ಅಂದರೆ ನಾವು ಅಷ್ಟು ಸುತ್ತಾಡಿಕೊಂಡು ಲಾಸ್ಟಲ್ಲಿ ಬರಬೇಕು. ಈ ಥರ ಲೈನಲ್ಲಿ ಬರಬೇಕು. ಸೊ ಲೈನಾಗ ಬಂದಾಗ ನಿಮಗೆ ಈಗಲೂ ಕೂಡ ನಿಮಗೆ ದರ್ಶನ ಆಗೋಕ್ಕೆ ಇನ್ನೂ ತುಂಬ ಲೇಟ್ ಆಗುತ್ತೆ. ನನಗಂತೂ ತುಂಬ ಮಿನಿಮಮ್ 3 hours ನಾನು ಲೈನಲ್ಲಿದ್ದೀನಿ. ಅಷ್ಟೊಂದು ರಶ್ ಇರುತ್ತೆ. ಸೊ ಹಾಗೆ ನಮ್ಮ ಲೈನಲ್ಲಿ ಫ್ರೆಂಡ್ಸ್ ಕೂಡ ಆದರು, ಬೆಂಗಳೂರಿನ ಫ್ರೆಂಡ್ಸ್ ಕೂಡ ಆದರು. ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು. ಅವ್ರು ಸಿಗೋಕ್ಕಾಗಿ ನಂಗೆ ತುಂಬ ಟೈಮ್ ಪಾಸ್ ಆಯಿತು. ತುಂಬ ಚೆನ್ನಾಗಿ ಮಾತಾಡಿಸ್ಕೊಂಡು ಅವ್ರ ಜೊತೆ ಎಂಜಾಯ್ಮೆಂಟ್ ಮಾಡಿಕೊಂಡು. ಸೊ ಹಾಗಾಗಿ ಟೈಮ್ ಎಷ್ಟು ಬೇಗ ಕೇಳುತ್ತೆ ಅಂತ ಗೊತ್ತಾಗಿಲ್ಲ. ಹಾಗೆ ಅಲ್ಲೆಲ್ಲ ಮಾತಾಡ್ಸ್ಕೊಂಡು ನಾವು ಹಾಗೆ ಮುಂದ್ಗಡೆ ಹೋದರೆ ನಮಗೆ ಮೇನ್ ದೇವಸ್ಥಾನದ ಗರ್ಭಗುಡಿಗೆ ಹೋಗುವುದು. ಯಾವುದೇ ಥರ ಮೊಬೈಲ್ ಅಲೋ ಇರಲಿಲ್ಲ. ಬಟ್ ಇದು ನಾನು ಹೇಗೋ ಮಾಡಿ ವಿಡಿಯೋ ಮಾಡಿದ್ದೀನಿ, ನೀವು ನೋಡ್ಬೋದು. ಒಳಗಡೆನೂ ಕೂಡ ಕಾಲು ಹಾಕ್ಲಿಕ್ಕೆ ಜಾಗ ಇಲ್ಲ ಗುರು. ಅಷ್ಟೊಂದು ರಶ್ ಇದೆ ಈ ದೇವಸ್ಥಾನದಲ್ಲಿ. ಈ ದೇವಸ್ಥಾನಕ್ಕೆ ಅಷ್ಟೊಂದು ಪವರ್ಫುಲ್ ಇರೋಕ್ಕಾಗೆ ತಾನೇ ಜನ ಅಷ್ಟೊಂದು ಅಟ್ರಾಕ್ಷನ್ ಆಗ್ತಿರೋದು. ಹಾಗೆ ಇಲ್ಲೊಂದು ತಾಯಿಗೆ ಮೂರ್ತಿ ಕೂಡ ಇತ್ತು. ಹಾಗೆ ನಮಸ್ಕಾರ ಮಾಡಿ ಹಾಗೇ ಸ್ವಲ್ಪ ಮುಂದ್ಗಡೆ ಹೋದರೆ ಆ ಕಡೆ ಒಂದು ಚಿಕ್ಕದಾದ ಮಂಟಪದಲ್ಲಿ ಒಂದು ತಾಯಿಯ ವಿಗ್ರಹ ಇದೆ. ಈಗ ನಾನು ಜೂಮ್ ಮಾಡಿ ತೋರಿಸ್ತಾ ಇದ್ದೀನಲ್ಲ, ಇದು ಮೇನ್ ವಿಗ್ರಹ, ಚಾಮುಂಡೇಶ್ವರಿ ತಾಯಿಯ ಮೇನ್ ಮೂಲ ಮೂರ್ತಿ ಇದು. ಹಾಗೆ ತಾಯಿಗೆ ನಮ್ಮ ಮನಸ್ಸಿನಲ್ಲಿರುವ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ಹಾಗೇ ಸ್ವಲ್ಪ ಮುಂದ್ಗಡೆ ಹೋಗಿ ಆರತಿ ಎಲ್ಲ ತಗೊಂಡು ಮುಂದ್ಗಡೆ ಹೋದರೆ ನಾವು ಚಾಮುಂಡೇಶ್ವರಿಯ ಪಂಚಲೋಹ ವಿಗ್ರಹವನ್ನು ನೋಡ್ಬೋದು. ಹೊರಗಡೆ ಬಂದಾಗ ನನಗಿಲ್ಲಿ ತುಂಬ ಬೀಡ್ ನೋಡ್ತು. ಅಂದರೆ ಜನಗಳು ತುಂಬ ಒಂದೇ ಕಡೆ ನಿಂತ್ಕೊಂಡು ಏನೋ ವೀಕ್ಷಣೆ ಮಾಡ್ತಾಯಿದ್ರು. ಸೊ ನಾನು ಕೂಡ ನನ್ನ ಮೊಬೈಲ್ನ ಆ ಕಡೆ ಟರ್ನ್ ಮಾಡಿ ನೋಡಿದಾಗ ಗೊತ್ತಾಗಿದ್ದು ಇಲ್ಲೊಂದು ದೈವ ಸ್ವರೂಪದ ಒಂದು ಕಲ್ಲಿದೆ. ಈ ಕಲ್ಲು ಏನು ಒಂದು ವಿಶೇಷತೆ, ನಮ್ಮ ಮನಸ್ಸಿನಲ್ಲಿ ಏನಾದರೂ ಇಚ್ಛೆಗಳು ಏನು ಆಗುತ್ತಾ ಆಗಲ್ವಾ ಅಂತ ಹೇಳುವ ಕೆಲವೊಂದು ಕ್ವಶನ್ಗಳಿರುತ್ತಲ್ಲ, ಆ ಕ್ವಶನ್ನ ನಾವು ಮನಸ್ಸಲ್ಲಿ ಮೈಂಡಲ್ಲಿ ಇಟ್ಕೊಂಡು, ಅಂದರೆ ಈಗ ಏನೋ ಒಂದು ಆಗಬೇಕಾಗಿದೆ ನನಗೆ ಈ ಕೆಲಸ ಅಂತೇಳಿ, ಇದು ಆಗುತ್ತಾ ಇಲ್ವಾ ಅನ್ನೋ ಯೋಚನೆಯಿಂದ ನಮ್ಮ ಹತ್ರ ಇರುವಂಥ ಕಾಯಿನ್ ₹1 ಆಗಿರ್ಬೋದು, ₹2, ₹5 ಎಷ್ಟೇ ಆಗಿರ್ಬೋದು, ಆ ಕಾಯಿನ್ನ ಆ ಕಲ್ಲಿಗೆ ಅಂಟಿಸ್ತದೆ. ಸೊ ಅಂಟಿದರೆ ಆ ಕೆಲಸ ನಮ್ದು ಆಗುತ್ತೆ. ಸೊ ಅಂಟಿದ ಕಲ್ಲು ಒಂದು 2 ಸೆಕೆಂಡು ಅಥವಾ 5 ನಿಮಿಷ 10 ನಿಮಿಷದಲ್ಲಿ ಬಿದ್ದರೆ ತಡವಾಗಿ ಆಗುತ್ತೆ. ಹೀಗೆ
ಅದು ಅವರವರ ನಂಬಿಕೆ ತಕ್ಕಂಥ ವಿಷಯ. ಸೊ ಆ ಥರದೊಂದು ಇಲ್ಲೊಂದು ಕಲ್ಲಿದೆ, ಅದಕ್ಕೆ ಅದನ್ನ ಕಲ್ಲಿನ ಮೇಲೆ ಎಲ್ಲ ಕಾಯಿನ್ಗಳನ್ನು ಅಣಿಸ್ತಾಯಿದ್ರು. ನೋಡ್ಬೋದು ಎಲ್ಲರೂ ತಮ್ಮ ತಮ್ಮ ಮನಸ್ಸಿನ ಇಚ್ಛೆಗಳನ್ನು ಹೇಳ್ಕೊತ ಅಲ್ಲಿ ಏನು ಮಾಡ್ತಿದ್ರು. ನಾನು ಮಾಡ್ಲಿಕ್ಕೆ ಹೋಗಬೇಕು ಅಂತ ಆಸೆ ಇತ್ತು, ಬಟ್ ಅಲ್ಲೊಂದು ಇರುವಂಥ ರಶಲ್ಲಿ ಅದಕ್ಕೆ ಹಾಕಬೇಕಂದ್ರೆ ಮಿನಿಮಮ್ ನಿಮ್ಗೆ 2 ಅವರ್ ಕಾಯಬೇಕಿತ್ತು, ಅಷ್ಟೊಂದು ಜನ ಇದ್ದಾರೆ. ನನಗೂ ಒಳಗಡೆ ಮುಂದೆ ಹೋಗ್ಲಿಕ್ಕೆ ಬಿಟ್ಟಿಲ್ಲ. ನಾನು ಆಮೇಲೆ ಸರ್ ಒಂದು ವಿಡಿಯೋ ಮಾಡೋದು ಅಂತ ಹೇಳಿಗೋಸ್ಕರ ನನಗೆ ಮುಂದೆ ಬಿಟ್ಟಿದ್ರು. ಅಷ್ಟೊಂದು ರಶ್ ಇದೆ ಗುರು ಇಲ್ಲಿ. ಹಾಗೆ ನಾವು ಅದನ್ನೆಲ್ಲ ನೋಡ್ಬೋದು ಜನ ಯಾವ ರೇಂಜಲ್ಲಿದ್ದಾರೆ ನೋಡಿ. ನನಗೆ ಇಲ್ಲಿ ಬಂದಾಗ ನೆನಪಾಗಿದೆ ಧರ್ಮಸ್ಥಳ. ಯಾಕಂದರೆ ನಮ್ಮ ಧರ್ಮಸ್ಥಳದಲ್ಲಿ ಮಾತ್ರ ಇಷ್ಟೊಂದು ರಶ್ ನೋಡ್ಲಿಕ್ಕೆ ಸಿಗುತ್ತೆ ಆಲ್ಮೋಸ್ಟಲ್ಲಿ. ಸೊ ಅದೆಲ್ಲ ನೋಡಿಕೊಂಡು ನಾವು ದೇವಸ್ಥಾನದ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ ನೋಡಿ, ಪಂಚಲೋಹದ ವಿಗ್ರಹ. ಗುರು ಈ ಚಾಮುಂಡೇಶ್ವರಿ ದೇವಸ್ಥಾನದ ಮೇನ್ ವಿಗ್ರಹ ಏನು ನೋಡ್ತಿದ್ದೀರಲ್ಲ ನೀವು, ಪಂಚಲೋಹ ವಿಗ್ರಹ, ಅದರ ಕೆಳಗಡೆ ಒಂದು ಮ್ಯೂಸಿಯಂ ಕೂಡ ಮಾಡಿದ್ದಾರೆ. ಅದು ರೀಸೆಂಟಾಗಿ ಕೂಡ ಓಪನ್ ಆಗಿದೆ ಅಂತ ಹೇಳ್ತಾಯಿದ್ರು. ಇದು ಯಾವ ಥರ ಅಂತ ಹೇಳಿದರೆ ಪರಂಪರೆ ಅನಾವರಣ ಅಂಥೇಳಿ ಅಲ್ಲಿ ಬೋರ್ಡ್ ಇದೆ ನಿಮಗೆ ರೈಟ್ ಸೈಡಲ್ಲಿ, ನೀವು ಅಲ್ಲಿ ನೋಡ್ತಿರ್ಬೋದು. ಅಲ್ಲಿ ಒಳಗಡೆ ಹಳೆಯ ಕಾಲದ ಪರಂಪರೆ, ಈಗ ನಮ್ಮದು ರೈತರದಾಗಿರ್ಬೋದು, ಯಾವುದಾದ್ರೂ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ಹಾಗೆ ನವಶಕ್ತಿ ಅಂದರೆ ನಮ್ಮ ನವಶಕ್ತಿ ವೈಭವ ಅಂತ ಹೇಳ್ತಾರಲ್ಲ, 9 ದೇವತೆಗಳ ಒಂದು ವಿಗ್ರಹವಾಗಿರ್ಬೋದು. ಅಂದರೆ ಅದೊಂದು ಮ್ಯೂಸಿಯಂ ಥರ ಮಾಡಿದ್ದಾರೆ. ಪ್ರತಿಯೊಂದು ನೀವು ಕ್ಲೀನಾಗಿ ನೋಡ್ಬೋದು. ಪರ್ ಪರ್ಸನ್ಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಾನು ಖುಷಿಯಿಂದ ಹೇಳ್ತೀನಿ, 50 ರೂಪಾಯಿ ಕೊಟ್ಟಿದ್ದಕ್ಕೂ ಲಾಸ್ ಇಲ್ಲ ಗುರು. ಯಾಕಂದರೆ 1.5 ಅವರ್ ಒಳಗಡೆ ನಾವು ತಿರುಗಾಡಿದ್ದೀವಿ. ಬಟ್ ಎಷ್ಟು ಟೈಮಿಂಗ್ ಇಲ್ಲ, ಒಳಗಡೆ ಹೋದಾಗ ನೀವು ಆರಾಮಾಗಿ ನಿಂತ್ಕೊಂಡು ನೋಡ್ಬೋದು, ಫೋಟೋ ಹೊಡಿಬೋದು, ಹಾಗೆ ನಿಮಗೆ ಮನಸ್ಸು ಬಂದಾಗ ಅಲ್ಲಿ ತಿರುಗಾಡ್ಬೋದು. ಎಷ್ಟು ಚೆನ್ನಾಗಿತ್ತು ಅಂದರೆ ರಾಜರ ಕಾಲದ ದೇವಸ್ಥಾನಗಳಾಗಿರ್ಬೋದು, ನಮ್ಮ ಹಳೆಯ ಕಾಲದ ದೇವಸ್ಥಾನಗಳಾಗಿರ್ಬೋದು, ಪ್ರತಿಯೊಂದು ಇದೆ ಗುರು. ಒಳಗಡೆ ನೋಡಿದರೆ ಸ್ವರ್ಗ ಥರ ಇದೆ. ನಾನು ನಿಮಗೆ ಕಂಪ್ಲೀಟಾಗಿ ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ಬಟ್ ಆದಷ್ಟು ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ಬೇಕಾದ್ರೆ ಭಾಳ ಲೆಂತಿ ಆಗುತ್ತೆ, ಅಷ್ಟಿದೆ ವಿಡಿಯೋ. ಅದಕ್ಕೋಸ್ಕರ ನಾನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಕೆಲವೊಂದು ಒಳಗಡೆ ಯಾವ ಥರ ಇದೆ ಅಂಥೇಳಿ ನಿಮಗೊಂದು ಐಡಿಯಾ ಕೊಡ್ತಾಯಿದ್ದೀನಿ. ನೆಕ್ಸ್ಟ್ ಟೈಮ್ ನೀವೇನಾದರೂ ಗೌಡಗೆರೆಗೆ ಹೋದಾಗ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಇದಕ್ಕೆ ಹೋಗೇ ಬನ್ನಿ. ಈಗ ನಾನು ಆವಾಗಲೇ ಹೇಳಿದೆ ಇಲ್ಲಿ ಒಳಗಡೆ ಯಾವ ಥರ ಇದೆ ಅಂಥೇಳಿ ನೋಡ್ಬೋದು ನೀವು ಕಂಪ್ಲೀಟಾಗಿ. ಇದು ಸಂಗೊಳ್ಳಿ ರಾಯಣ್ಣ ಅವ್ರದ್ದು ಇದು ಇದೆ, ಪ್ರತಿಯೊಂದು ಇದೆ ಗುರು. ಎಲ್ಲ ಥರ ರೈತರ ಕಷ್ಟ, ಯಾವ ಥರ ರೈತ ಒಂದು ಜಮೀನಲ್ಲಿ ಕಷ್ಟಪಡ್ತಾನೆ ಅದ್ರ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದು ಕಂಪ್ಲೀಟಾಗಿ ತಿಳಿಸಿದ್ದಾರೆ ಇಲ್ಲಿ. ಬಟ್ ಚಿಕ್ಕ ಮಕ್ಕಳಿಗೆ ಕರ್ಕೊಬಂದರೆ ಮಾತ್ರ ನೀವು ಒಂದು ಹಳೆಯ ಕಾಲದ ದೇವಸ್ಥಾನಗಳು ಎಲ್ಲೆಲ್ಲಿದೆ ಏನು ಅಂಥೇಳಿ ಅವ್ರಿಗೆ ತೋರಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಯಾರು ನೋಡಿಲ್ಲ ಅಂದರೂ ಅವರಿಗೂ ಕೂಡ ತೋರಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ, ಅಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಮೇಲ್ಗಡೆ ಹೋದ್ಮೇಲೆ ಈ ಪೋರ್ಷನಲ್ಲಿ ನವಶಕ್ತಿ ದೇವತೆಯ ಒಂದು ವಿಗ್ರಹಗಳನ್ನು ಇಲ್ಲಿ ಇರೋದು ನೋಡಿ, ಯಾವ ಥರ ಇದೆ, ಸ್ವರ್ಗ ಗುರು ಆ ರೇಂಜಲ್ಲಿದೆ ಇಲ್ಲಿ. ಮ್ಯೂಸಿಯಮ್ಮಿಂದ ಹೊರಗಡೆ ಬಂದರೆ ನಿಮ್ಮ ಕಣ್ಣಿಗೆ ನೋಡ್ತಿರ್ಬೋದು ಉಪ್ಪಿನ ರಾಶಿ ನೋಡ್ತಾ ಇರುತ್ತೆ. ಅದೇನು ಎತ್ತ ಅಂತ ವಿಚಾರಿಸಿದಾಗ ನನಗೆ ತಿಳಿದು ಬಂದಿದ್ದೆಷ್ಟೇ, ಮಾಟ ಮಂತ್ರ ಅಥವಾ ಕೆಟ್ಟ ಕಣ್ಣುಗಳು ನಮ್ಮ ಮೇಲೆ ಇದ್ದಾಗ ಅದೆಲ್ಲ ನಿವಾರಣೆ ಆಗಲಿ ಅಂಥೇಳಿ ಕಲ್ಲುಪ್ಪನ್ನು ತಂದು ನಾವು 3 ಸುತ್ತು ಹೊಡಿಸಿ ಅಲ್ಲಿ ಅರ್ಪಣೆ ಮಾಡೋದ್ರಿಂದ ಅದೆಲ್ಲ ನಿವಾರಣೆ ಆಗುತ್ತೆ ಅಂಥೇಳಿ ಹೇಳ್ತಾಯಿದ್ರು. ಹಾಗೆ ಈ ದೇವಸ್ಥಾನ ಇಲ್ಲಿ ಕಟ್ಟಲಿಕ್ಕೆ ಒಂದು ಚಿಕ್ಕದಾದ ಸ್ಟೋರಿ ಇದೆ. ಚಿಕ್ಕ ಮಕ್ಕಳು ಈ ಜಮೀನು ಪ್ರದೇಶದಲ್ಲಿ ಆಟ ಆಡುವಾಗ ಅವರಿಗೆ ಒಂದು ವಿಗ್ರಹ ಸಿಕ್ಕಿರುತ್ತೆ. ಆ ವಿಗ್ರಹನ ಹಿರಿಯರೆಲ್ಲ ನೋಡಿ ಪುರೋಹಿತರಲ್ಲೆಲ್ಲ ಕೇಳಿದಾಗ ಗೊತ್ತಾಗಿರೋದೇನು ಅಂದರೆ ಚಾಮುಂಡೇಶ್ವರಿ ತಾಯಿಯ ವಿಗ್ರಹ ಅದು ಅಂಥೇಳಿ. ಸೊ ನಂತರ ದಿನಗಳಲ್ಲಿ ಇಲ್ಲಿ ದೇವಸ್ಥಾನ ಕಟ್ಟಿ ಇವತ್ತು ಇಷ್ಟರ ಮಟ್ಟಿಗೆ ಬೆಳವಣಿಗೆ ನಡೀತಾ ಇದೆ ಈ ದೇವಸ್ಥಾನದ್ದು. ಈ ದೇವಸ್ಥಾನದಲ್ಲಿ ಬಹಳಷ್ಟು ಪವಾಡಗಳು ಹಾಗೆ ಬಹಳಷ್ಟು ಅಚ್ಚರಿಯ ವಿಷಯಗಳು ಕೂಡ ನಡೀತಾ ಇರುತ್ತಂತೆ. ಈ ವಿಗ್ರಹ ಏನು ನೋಡ್ತಾ ಇದ್ರಲ್ಲ, ಇದು ಬಂದುಬಿಟ್ಟು ಪಂಚಲೋಹದಿಂದ ಮಾಡಿದಂಥ ವಿಗ್ರಹ ಗುರು. ಅದು ಕೂಡ 61 ಅಡಿ ಎತ್ತರ ಹಾಗೆ 35,000 kg ತೂಕವಿರುವಂಥ ವಿಗ್ರಹ.
ಈ ವಿಗ್ರಹಕ್ಕೆ 2 ಗಿನ್ನಿಸ್ ಬುಕ್ ಆಫ್ ರೆಕಾರ್ಡಲ್ಲಿ ಕೂಡ ಹೆಸರು ದಾಖಲಾಗಿದೆ. ಇಂಡಿಯನ್ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ಹಾಗೆ ಏಷ್ಯನ್ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡಲ್ಲಿ ಕೂಡ ಹೆಸರಿದೆ. ಇದು ನಾವೆಲ್ಲ ಹೆಮ್ಮೆ ಪಡುವಂಥ ವಿಷಯ. ಹಾಗೆ ಈ ದೇವಸ್ಥಾನಕ್ಕೆ ನೀವು ಅಲ್ಲಿ ಆವಾಗಲೇ ಸ್ಟಾರ್ಟಿಂಗಲ್ಲೇ ಬರುವಾಗ ನಾನು ತೋರಿಸ್ತಾ ಇದ್ದೆ, ಕಾಯಿಗಳನ್ನು ಕಟ್ಟಿದ್ದಾರೆ. ಏನು ಎತ್ತ ಅಂತೇಳಿ ವಿಚಾರಿಸಿದಾಗ ಗೊತ್ತಾಗಿದ್ದಿಷ್ಟೇ. ನೀವೇನಾದರೂ ಮನಸ್ಸಲ್ಲಿ ಸಂಕಲ್ಪ ಹೊಂದಿರ್ತೀರ, ಮಕ್ಕಳಾಗದೇ ಇರೋದು ಅಥವಾ ಲೇಟಾಗಿ ಮದುವೆ ಆಗ್ತಾ ಇರುತ್ತೆ, ಏನೋ ಒಂದು ಸಮಸ್ಯೆ ಇರುತ್ತೆ, ಆ ಸಮಸ್ಯೆ ಎಲ್ಲ ತಾಯಿ ಹತ್ರ ನನ್ನ ಸಮಸ್ಯೆ ಎಲ್ಲ ಬಗೆಯಿರಲಿ ಅಂಥೇಳಿ 7 ಬಾರಿ ಕಾಯಿಯನ್ನು ಕಟ್ಟುವ ಒಂದು ಪದ್ಧತಿ ಇದೆ ಇಲ್ಲಿ. 7 ಬಾರಿ ಅಂತ ಹೇಳಿದರೆ ದಿನ ಬಂದು ಕಟ್ಟಬೇಕಂತಿಲ್ಲ. ಡೇ ಟು ಡೇ ನೀವು 3 ತಿಂಗಳಾಗಿರ್ಬೋದು, 2 ತಿಂಗಳಾಗಿರ್ಬೋದು, ಟೋಟಲಾಗಿ 7 ಬಾರಿ ಇಲ್ಲಿ ಕಾಯಿ ಕಟ್ಟಲೇಬೇಕು. ಒಂದು ಸಲ ನೀವು ಕಾಯಿ ಕಟ್ಟರೆ ಅದು 7 ಬಾರಿ ಕಂಪ್ಲೀಟ್ ಮಾಡಲೇಬೇಕಂತೆ. ಸೊ ನೀವು ಕಾಯಿ ತಂದಾಗ ಅಲ್ಲಿ ಏನು ಬಸಪ್ಪ ಅವರ ಗದ್ದಿಗೆ ನಿಮಗೆ ತೋರಿಸಿದ್ದೆ ನಾನು ಸ್ಟಾರ್ಟಿಂಗಲ್ಲಿ, ಆ ಗದ್ದಿಗೆ 7 ಸುತ್ತಿಸಿ ನೀವು ಅಲ್ಲೆಲ್ಲ ಬೇಕಾದರೂ ಕಟ್ಬೋದು. ನಾನು ತಾಯಿಯ ವಿಗ್ರಹವನ್ನು ಕೂಡ ನಿಮಗೆ ಹತ್ತಿರದಿಂದ ತೋರಿಸಿದ್ದೀನಿ. ಹಾಗೆ ಒಂದು ವೇಳೆ ನೀವು ಕಾಯಿಯನ್ನು ಮನೆಯಿಂದ ಕೂಡ ತರ್ಬೋದು, ಅಥವಾ ನೀವೇನೋ ತಂದಿಲ್ಲ ಅಂದರೂ ಕೂಡ ನಿಮ್ಗೆ ಇಲ್ಲಿ ಕಾಯಿ ಕೂಡ ಸಿಗುತ್ತೆ. ಒಂದು ಕಾಯಿಗೆ 50ರಿಂದ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಎನಿ ಟೈಮ್ ಇಲ್ಲಿ ಕಾಯಿ ಕೂಡ ಸಿಗುತ್ತೆ. ಹಾಗೆ ನೀವು ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂದರೆ ಇಲ್ಲಿ. ಇದು ಕೂಡ ವೀಕೆಂಡ್ ಅಲ್ಲ, ನಾನು ಹೋಗಿದ್ದು ನಾರ್ಮಲಾಗಿ ಸೋಮವಾರ ದಿನ ಹೋಗಿದ್ದೆ. ಬಟ್ ಇಷ್ಟೊಂದು ಜನ ಇರ್ತಾರಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅದಾದ ನಂತರ ನಿಮಗೆ ಬರೋದು ಬಸಪ್ಪ ಅವರ ಒಂದು ಮಂದಿರ. ಇಲ್ಲಿ ಬಸಪ್ಪ ಅವರು ಕೂಡ ಇದ್ದಾರೆ. ಇಲ್ಲೂ ಕೂಡ ಬಸಪ್ಪ ಅವ್ರದ್ದು ಒಂದು ವಿಶೇಷತೆ ಇದೆ. ನೀವೇನಾದರೂ ಮನಸ್ಸಲ್ಲಿ ಸಂಕಲ್ಪ ಮಾಡಿ ಬಸಪ್ಪ ಅವರ ಮುಂದೆ ಕುಳಿತು ಆಗುತ್ತಾ ಆಗಲ್ವ ಅಂತೇಳಿ ಪ್ರಸಾದ ಕೂಡ ಕೇಳ್ಬೋದು. ಆಗುತ್ತೆ ಅಂದರೆ ಬಲಗಾಲ ಕೊಡುತ್ತೆ, ಆಗಲ್ಲ ಅಂತ ಹೇಳಿದರೆ ಕೊಡಲ್ವಂತೆ. ಸೊ ಭಾಳ ವಿಶೇಷತೆಯಿಂದ ಹೊಂದಿದೆ. ನೋಡ್ಬೋದು ಅಲ್ಲೆಲ್ಲ ಕೂತ್ಕೊಂಡು ಕೇಳ್ತಾ ಇದ್ದಾರೆ. ನೀವೇನಾದರೂ ಬಂದರೆ ಅದು ಕೂಡ ಮಾಡ್ಬೋದು. ಬಟ್ ಫುಲ್ಲು ರಶ್ ಇರುತ್ತೆ. ಅದಕ್ಕೋಸ್ಕರ ನನಗಲ್ಲಿ ನಿಲ್ಲಿ ಕೊಟ್ಟಿಲ್ಲ ಅವರು ಜಾಸ್ತಿ ಹೊತ್ತು. ನಾವು ಹಾಗೆ ನೋಡ್ಕೊಂಡು ಮುಂದ್ಗಡೆ ಬಂದ್ವಿ. ಇಲ್ಲಿ ಪ್ರತಿದಿನ ಊಟದ ವ್ಯವಸ್ಥೆ ಕೂಡ ಇರುತ್ತೆ. ನೀವು ಏನಾದರೂ ಈ ದೇವಸ್ಥಾನಕ್ಕೆ ಬಂದರೆ ಅನ್ನ ಪ್ರಸಾದವನ್ನು ಸ್ವೀಕರಿಸೇ ಹೋಗಿ. ನಿಮಗೆ ಇಲ್ಲಿ ಸಾವಿರಾರು ಜನಗಳು ದಿನದಲ್ಲಿ ಊಟ ಮಾಡ್ತಾ ಇರುತ್ತೆ. ಅಂದರೆ ಬೆಳಿಗ್ಗೆನೂ ಊಟ ಇದೆ, ನೈಟು ಊಟ ಸಿಗುತ್ತೆ ಇಲ್ಲಿ. ನೀವು ಊಟಕ್ಕೆ ಬರಬೇಕಂದ್ರೆ ಇಲ್ಲಿ ನೋಡ್ಬೋದು ಬುಟ್ಟಿಯಲ್ಲಿ ರಾಶಿ ಪ್ಲೇಟ್ಗಳಿದೆ. ಅದು ಯಾವುದಾದ್ರೂ ಒಂದು ಪ್ಲೇಟ್ ತೊಗೊಂಡು ಕ್ಲೀನಾಗಿ ತೊಳ್ಕೊಂಡು ಊಟದ ಹಾಲ್ ಕಡೆ ಹೋಗುವ. ಊಟದ ಹಾಲು ಏನು ಸಣ್ಣದಲ್ಲ ಗುರು, ಸಿಕ್ಕಾಪಟ್ಟೆ ದೊಡ್ಡ ಊಟ ಹಾಲ್ ಇದೆ ಇಲ್ಲಿ. ಒಂದೇ ಸಲ ಎಷ್ಟೋ 1000 ಜನ ಕೂತ್ಬೋದು, ಅಷ್ಟೊಂದು ದೊಡ್ಡ ಹಾಲ್ ಇದು. ಹಾಗೆ ನಾನು ಒಳಗಡೆ ಹೋಗಿ ನೋಡಿದೆ, ಆಲ್ರೆಡಿ ಎಷ್ಟೋ ಜನ ಕೂತು ಊಟ ಮಾಡ್ತಾಯಿದ್ದಾರೆ. ಇಲ್ಲೊಂದು ಸಿಸ್ಟಮ್ ಏನಂದರೆ, ನೀನು ಆನ್ ದ ಸ್ಪಾಟ್ ಬಾ, ಅಲ್ಲೆಲ್ಲಿ ಬೇಕಾದರೂ ಕೂದು, ಅಲ್ಲೇ ಊಟ ತಗೊಬರ್ತಾರೆ, ಅಲ್ಲೇ ಬಡಿಸ್ತಾರೆ, ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ಹೊರಗಡೆ ಬಾ. ಸೊ ಆ ಥರ ಸಿಸ್ಟಮ್ ಮಾಡಿದ್ದಾರೆ. ಅಂದರೆ ವೇಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ನೋಡ್ಬೋದು ಆ ಕಡೆ ಈ ಕಡೆ ಸಾಲಿನಲ್ಲಿ ಯಾವ ರೇಂಜಲ್ಲಿ ಜನ ಇದ್ದಾರೆ ಅಂಥೇಳಿ. ನಾವು ಹೋಗಿ ಕೂತ್ಕೊಂಡ್ವಿ, ಊಟ ಮಾಡಿದ್ವಿ. ಅದು ಏನೋ ಗೊತ್ತಿಲ್ಲ ಗುರು, ಈ ಅನ್ನ ಪ್ರಸಾದದಲ್ಲಿ ಏನೋ ಒಂಥರ ಮ್ಯಾಜಿಕ್ ಇದೆ. ಊಟ ಭಾಳ ಅಂದರೆ ಭಾಳ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ನಾವು ಈ ದೇವಸ್ಥಾನದಿಂದ ಹೊರಗಡೆ ಬಂದ್ವಿ. ಸೊ ಐ ಹೋಪ್ ಈ ದೇವಸ್ಥಾನದ ಬಗ್ಗೆ ಕಂಪ್ಲೀಟಾಗಿ ನಾನು ತಿಳಿಸಿದ್ದೀನಿ ಅಂದ್ಕೊಂಡಿದ್ದೀನಿ. ಏನಾದರೂ ಮಾಹಿತಿ ಮಿಸ್ ಆದರೆ ನೀವು ಬಂದು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನಷ್ಟು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.